ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 1967ರಲ್ಲಿ ಆರ್ಥಿಕ ಸಂಕಷ್ಟವನ್ನ ಎದುರಿಸಿದ ಭಾರತ. ಹಿಂದೆಯೂ ಕೂಡ ಇದೇ ರೀತಿಯಾದ ಆರ್ಥಿಕ ಬಿಕ್ಕಟ್ಟು ಕೂಡ ಅಲ್ಲಿ ಎದುರಾಗಿತ್ತು. ಹಿಂದೆಯೂ ಕೂಡ ಆರ್ಥಿಕ ಬಿಕ್ಕಟ್ಟು ಇದೇ ರೀತಿಯಾಗಿ ಎದುರಾಗಿತ್ತು. ದೇಶದಲ್ಲಿ ವಿದೇಶಿ ವಿನಿಮಯ ಮೀಸಲು ಹಿನ್ನೆಲೆಯಲ್ಲಿ ಯಾರು ಚಿನ್ನವನ್ನ ಖರೀದಿಸಬೇಡಿ ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಹೇಳಿದ್ರು. ದೇಶದ ಹಿತದೃಷ್ಟಿಯಿಂದ ಚಿನ್ನ ಖರೀದಿಯನ್ನ ತಪ್ಪಿಸಲು ಇಂದಿರಾ ಗಾಂಧಿ ಅವರು ಅವಾಗಲೇ ಮನವಿಯನ್ನ ಮಾಡಿಕೊಂಡಿದ್ರು. ಈಗ ಚಿನ್ನ ಖರೀದಿ ನಿಲ್ಲಿಸುವುದನ್ನ ರಾಷ್ಟ್ರೀಯ ಶಿಸ್ತು ಅಂತ ಹೇಳಿ ಕರೆದಿದ್ದ ಇಂದಿರಾ ಗಾಂಧಿ ಅವರು ಇದೇ ರೀತಿ ಮನವಿ ಮಾಡಿದ್ದ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂ. ಇನ್ನು ಚಿನ್ನ ಖರೀದಿಯ ಆಸೆಯನ್ನ ಹತ್ತಿಕ್ಕಿಕೊಳ್ಳಿ ಅಂತ ಹೇಳಿ ಪಿ ಚಿದಂಬರಂ ಅವರು ಅವಾಗಲೇ ತಿಳಿಸಿದ್ರು. 2013ರ ಅವಧಿಯಲ್ಲಿ ಜನರಲ್ಲಿ ವಿನಂತಿಯನ್ನ ಪಿ ಚಿದಂಬರಂ ಮಾಡಿಕೊಂಡಿದ್ರು. ಈಗ ನರೇಂದ್ರ ಮೋದಿ ಅವರು ಇದೇ ರೀತಿಯಾಗಿ ಹೇಳ್ತಾ ಇದ್ದಾರೆ, ಚಿನ್ನ ಖರೀದಿಯನ್ನ ಮಾಡಬೇಡಿ ಅಂತ ಹೇಳಿ. ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಆರ್ಥಿಕ ಬಿಕ್ಕಟ್ಟು ಎದುರಾಗಿತ್ತು 1967ರಲ್ಲಿ. ಆವಾಗ ಇಂದಿರಾ ಗಾಂಧಿ ಅವರು ಇದೇ ರೀತಿಯಾಗಿ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತ ಹೇಳಿ ಜನರಿಗೆ ತಿಳಿಸಿದ್ರು. ಈಗ ದೇಶದಲ್ಲಿ ವಿದೇಶಿ ವಿನಿಮಯ ಮೀಸಲು ಕೊರತೆ ಹಿನ್ನೆಲೆಯಲ್ಲಿ ಯಾರು ಚಿನ್ನವನ್ನ ಖರೀದಿಸಬೇಡಿ ಅಂತ ಹೇಳಿ ತಿಳಿಸಿದ್ರು. ಇದು ಒಂದು ರಾಷ್ಟ್ರೀಯ ಶಿಸ್ತು ಅಂತ ಹೇಳಿ ಅವಾಗಲೇ 1967ರಲ್ಲಿಯೇ ಇಂದಿರಾ ಗಾಂಧಿ ಅವರು ಈ ರೀತಿಯಾದಂತಹ ಕರೆ ನೀಡಿದ್ರು. ಚಿನ್ನ ಖರೀದಿಯ ಆಸೆಯನ್ನ ನೀವು ಸ್ವಲ್ಪ ಹತ್ತಿಕ್ಕಿಕೊಳ್ಳಿ ಅಂತ ಹೇಳಿ ಪಿ ಚಿದಂಬರಂ ಕೂಡ ತಿಳಿಸಿರುವಂಥದ್ದು. 2013ರ ಅವಧಿಯಲ್ಲಿ ಜನರಲ್ಲಿ ಇವರು ವಿನಂತಿಯನ್ನ ಕೂಡ ಮಾಡಿಕೊಂಡಿದ್ರು. 1965ರ ಯುದ್ಧ ಮತ್ತು ತೀವ್ರ ಬರಗಾಲದಿಂದ ನಲುಗಿದ್ದ ಆರ್ಥಿಕ ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಇವಾಗ ಯಾವ ರೀತಿಯಾದಂತಹ ಪರಿಸ್ಥಿತಿ ಬಂದಿದೆ, ಅವಾಗಲೂ ಕೂಡ 1965-67ರಲ್ಲಿ ಇದೇ ರೀತಿಯಾದಂತಹ ಆರ್ಥಿಕ ಬಿಕ್ಕಟ್ಟು ನಮ್ಮ ದೇಶದಲ್ಲಿ ಎದುರಾಗಿತ್ತು.